स्वागत है आपका बी न्यूज नेशन में। मैं हूं आबिद हुसैन शेख। बीजापुर में क्रिसमस त्योहार की धूम। आज बीजापुर में ईसाई भाइयों ने बड़ी धूम से यीशु मसीह के जन्मदिन पर क्रिसमस त्योहार मना रहे हैं, जिसके चलते शहर के चर्चों में विशेष प्रार्थना का आयोजन किया गया, जिसमें हर एक ने एक दूसरे के साथ क्रिसमस की खुशियां बांटी। क्रिसमस के मौके पर आज शहर बीजापुर के सारे चर्चों को दुल्हन की तरह सजाया गया है। सेंट एंथोनी चर्च जो बीजापुर में के गांधी चौक में मौजूद है, आज हम यहाँ पर आए हुए हैं। लोग यहाँ पर काफ़ी लोग यहाँ पर आए हैं प्रार्थना के लिए। इसके साथ काफ़ी बच्चे भी आए हुए हैं। आइए अंदर चलकर चर्च का नज़ारा देखते हैं। तो ये सेंट एंथोनी चर्च में जब हम पहुँचे हैं तो यहाँ पर भी आप देख सकते हैं तमाम लोग जो है आज क्रिसमस के मौके पर यीशु मसीह के सामने अपनी मनोकामनाएं के लिए प्रार्थना कर रहे हैं। क्या कर रहे हैं? चर्च में मॉडल बनाया गया है, पहाड़ों से पानी का झरना बह रहा है और ये तमाम चीज़ों को यहाँ पर दिखाया। और ख़ास कर जो है यहाँ पर इस मॉडल को दर्शाया गया है। सेंट एनिस चर्च में जो है आज क्रिसमस की धूम मची हुई है। सांस्कृतिक कार्यक्रम चले हुए हैं और तमाम लोग प्रार्थना कर रहे हैं। और इसी मौके पर पाटिल परिवार से श्री हर्ष गौड़ा जी पाटिल जी भी यहाँ पर मौजूद हैं। आइए उन्हीं से बात करते हैं। सबसे पहले तो मैं तमाम बी न्यूज़ के दर्शकों को क्रिसमस के बहुत बहुत बधाई देना चाहता हूँ। और जहाँ तक कि हमारे बीजापुर का सेंट एनिस चर्च है, यहाँ पे सभी चर्च के ट्रस्ट के सभी सदस्य और ख़ास करके हमारे क्रिश्चियन कम्युनिटी में हमारे पीटर अलेक्जेंडर अंकल उनकी तरफ से बहुत सारे ऐसे सोशल वर्क होते रहते हैं। यही संदेश जो जीसस का जो संदेश था कि लव वन एंड ऑल लाइक आई हैव लव्ड यू, ऐसे प्यार से सबके दिल उन्होंने आज जीता है। तो ऐसे ही सेंट एनिस चर्च के कमेटी की तरफ से ऐसे ही सोशल वर्क्स बीजापुर में बनते रहें करके मैं भी आशा रखता हूँ। धन्यवाद। ಅಂದರೆ ಜಗತ್ತಿಗೆ ಒಂದು ವಿಶೇಷ ಸಂದೇಶವನ್ನು ಕೊಟ್ಟಂಥ ಯೇಸು ಸ್ವಾಮಿಯ ಜಯಂತಿಯ ದಿನ ಎಲ್ಲರನ್ನ ಪ್ರೀತಿಸಬೇಕು, ಕಲುಷಿತವಾಗಿರ್ತಕ್ಕಂಥ ವಾತಾವರಣದಲ್ಲಿ ನಮ್ಮ ಬದುಕನ್ನು ಯಾವ ರೀತಿ ರೂಪಿಸಬೇಕು ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ಸಂತ ಯಾರಾದರೂ ಇದ್ದರೆ ಯೇಸು ಸ್ವಾಮಿ. ಲವ್ ಯುವರ್ ನೇಬರ್, ನಿನ್ನ ನೆರೆಹೊರೆಯವರನ್ನು ಪ್ರೀತಿಸು ಅಂತ ಹೇಳ್ತಾ ಬಿದ್ದವರಲ್ಲಿ, ದಲಿತರಲ್ಲಿ, ಹಿಂದುಳಿದವರಲ್ಲಿ, ನೋವಿನಿಂದ ಬಳಲುವವರಲ್ಲಿ, ರೋಗಿಗಳಲ್ಲಿ ನಿಜವಾದ ಭಗವಂತನನ್ನು ಕಂಡವರು ಯಾರಾದರೂ ಇದ್ದರೆ ಯೇಸು ಸ್ವಾಮಿ. ಆ ಮಾಲಿಕೆಯಲ್ಲಿ ಬಂದಂಥವರು ಯಾರಾದರೂ ಇದ್ದರೆ ಅವರು ಕ್ರಿಶ್ಚಿಯನ್ ಸಂತರು, ಶರಣರು ಅಂತ ಹೇಳಲಿಕ್ಕೆ ಇವತ್ತು ಭಾಳ ಸಂತೋಷ ಅನ್ನಿಸ್ತದೆ. ಇಂಥ ಬಿಜಾಪುರ ಜಿಲ್ಲೆಯ ಈ ಒಂದು ಬಿಜಾಪುರದ ಕೇಂದ್ರ ಸ್ಥಾನ, ಹಾರ್ಟ್ ಆಫ್ ಸಿಟಿ ಅಂತ ಹೇಳ್ತಾರಂಥ ಸ್ಥಾನದಲ್ಲಿರ್ತಕ್ಕಂಥ ಈ ಚರ್ಚಿನಲ್ಲಿ ಒಂದು ರೀತಿ ಕೋಮು ಸಾಮರಸ್ಯದ ಒಂದು ಸಂದೇಶವನ್ನು ಇವತ್ತು ಕ್ರಿಸ್ತ ಜಯಂತಿ ದಿನ ಕೊಡ್ತಾ ಇರೋದು ನಮಗೆ ಬಹಳ ಸಂತೋಷವಂತಂದಿದೆ. ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಕೂಡ ನಮಗೆ ಬಹಳ ಸಂತೋಷವಂತಂದಿದೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ವಿಜಯಪುರ ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೇನೆ.
ಸಂತ ಅನ್ನಮರ ದೇವಾಲಯದ ಪರವಾಗಿ ನಾನು ಎಲ್ಲ ಜನರ ಮೇಲೆ, ಕುಟುಂಬಗಳ ಮೇಲೆ ಆಶೀರ್ವಾದಕ್ಕಾಗಿ ಪ್ರಭು ಯೇಸು ಕ್ರಿಸ್ತರ ಆಶೀರ್ವಾದವನ್ನು ಕೋರ್ತಾ ಇದ್ದೇನೆ. ದೇವಪುತ್ರ ಯೇಸು ಕ್ರಿಸ್ತರು ಧರೆಗೆ ಇಳಿದು ಬಂದಂಥ ಹಬ್ಬವನ್ನು ಭಾಳ ಸಂತೋಷದಿಂದ, ಸಂಭ್ರಮದಿಂದ ನಾವು ಸಂತಮ್ಮನ ದೇವಾಲಯದಲ್ಲಿ ಕೊಂಡಾಡ್ತಾ ಇದ್ದೇವೆ. ನಿನ್ನೆ ರಾತ್ರಿ ಮತ್ತು ಇವತ್ತು ಬೆಳಿಗ್ಗೆ ವಿಶೇಷ ಪ್ರಾರ್ಥನೆ ಮತ್ತು ಪೂಜೆಯೊಂದಿಗೆ ವಿಜಯಪುರ ನಾಡಿಗಾಗಿ ನಾವು ಪ್ರಾರ್ಥಿಸಿದ್ದೇವೆ. ಇವತ್ತು ಸಾಯಂಕಾಲ ಇಲ್ಲಿ ಅಂತರ್ಧರ್ಮೀಯ ಸಹಮಿಲನ ಕಾರ್ಯಕ್ರಮದೊಂದಿಗೆ ನಾವೆಲ್ಲರೂ ನಾಡಿನ ಜನರು ಸೌಹಾರ್ದತೆಯೊಂದಿಗೆ, ಸಮಾನತೆಯೊಂದಿಗೆ, ಗೌರವದೊಂದಿಗೆ ಜೀವನವನ್ನು ನಡೆಸಬೇಕು ಎನ್ನುವಂಥ ಸಂದೇಶವನ್ನು ನೀಡ್ತಾ ಇದ್ದೇವೆ. ಅಲ್ಪಸಂಖ್ಯಾತರಾದ ನಾವು ಕ್ರೈಸ್ತ ಬಾಂಧವರು ವಿಜಯಪುರ ನಗರದಲ್ಲಿ ಶಿಕ್ಷಣ, ಸಮಾಜ ಸೇವೆ, ಆರೋಗ್ಯ ಸೇವೆ ಮತ್ತು ಆಧ್ಯಾತ್ಮಿಕ ಸೇವೆಯ ಮೂಲಕ ಕ್ರಿಸ್ತನ ಮೌಲ್ಯಗಳನ್ನು ಸಾರುವುದರಲ್ಲಿ ನಿರಂತರವಾಗಿ ತೊಡಗಿದ್ದೇವೆ. ಆದುದರಿಂದ ಕ್ರಿಸ್ತನ ಮೌಲ್ಯಗಳು ಇನ್ನೂ ನಮ್ಮ ಜೀವನದಲ್ಲಿ, ನಮ್ಮ ಸಮಾಜದಲ್ಲಿ ಸಾರಬೇಕಾಗಿದೆ. ಸಮಸ್ತ ಬಾಂಧವರು ಈ ಒಂದು ಕಾಯಕದಲ್ಲಿ ಕೈ ಜೋಡಿಸಬೇಕೆಂದು ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಕೋರ್ತಾ ಇದ್ದೇನೆ. ನಮ್ಮ ವಿಜಯಪುರ ನಾಡಿಗೆ ಸಮೃದ್ಧಿ ಬರಲಿ. ವಿಜಯಪುರ ಬರಗಾಲದಿಂದ ಕೂಡಿದಂಥ ಈ ನಾಡು ಸಮೃದ್ಧಿಯೆಡೆಗೆ ಸಾಗಲಿ. ನಮ್ಮ ಜನರು ಸೌಹಾರ್ದತೆಯಿಂದ, ಭಾವೈಕ್ಯತೆಯಿಂದ ಜೀವನವನ್ನು ನಡೆಸುವಂತಾಗಲಿ. ನಮ್ಮ ನಾಡನ್ನು, ನಮ್ಮ ಜನರನ್ನು, ನಮ್ಮ ಅಧಿಕಾರಿಗಳನ್ನು, ಧಾರ್ಮಿಕ ಮುಖಂಡರನ್ನು ಪ್ರಭು ಯೇಸು ಕ್ರಿಸ್ತರು ಹೇರಳವಾಗಿ ಹರಸಲಿ ಅಂತೇಳಿ ಹಾರೈಸುತ್ತಾ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಮಗದೊಮ್ಮೆ ಕೋರುತ್ತಾ ಇನ್ನೊಂದು ಮುಂಬರುವ ದಿನಗಳಲ್ಲಿ ಹೊಸ ವರ್ಷವನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ. ಆ ಹೊಸ ವರ್ಷವು ಭರವಸೆಯ ವರ್ಷವಾಗಲಿ, ಬದಲಾವಣೆಯ ವರ್ಷವಾಗಲಿ, ಎಲ್ಲರಿಗೂ ಆಶಾದಾಯಕವಾಗಲಿ ಅಂತೇಳಿ ಮಗದೊಮ್ಮೆ ನಾನು ಹಾರೈಸ್ತಿದ್ದೇನೆ. ಧನ್ಯವಾದಗಳು. ಸ್ವರ್ಗದಿಂದ ಬಂದ ದೇವನು ಜನಿಸಿದ ಈ ಜಗದೊಳು ಭಾನುಭುವಿಯಲ್ಲಿ ಸಂತೋಷ ಸಂಭ್ರಮದ ವಾತಾವರಣ ಮೂಡುತ್ತದೆ. ಪೂರ್ವ ದಿಕ್ಕಿನಲ್ಲಿ ಕುರುಡರು ಕಾಣಲೆಂದೇ, ಕಿವುಡರು ಕೇಳಲೆಂದೇ, ಮೂಕರು ಹಾಡಲೆಂದೇ ಬಂದ ಸರಪಳಿ ಮುರಿಯ ಬಂದ, ಸೆರೆಮನೆ ತೆರೆಯ ಬಂದ, ಬಿಡುಗಡೆ ಸಾರ ಬಂದ, ನ್ಯಾಯ ಸ್ಥಾಪಕ. स्वागत है आपका बी न्यूज़ नेशन में। मैं हूँ खुर्शीद आलम। आज बीजापुर में क्रिसमस की धूम मची है। चर्चों को बड़ी ही खूबसूरत अंदाज में सजाया गया है। आज हम ठहरे हैं CSS चर्च, जो बस स्टैंड के बिल्कुल बाजू में है। आइए देखते हैं, यहाँ पर भी लोग काफ़ी जमा हुए हैं और प्रार्थना कर रहे हैं। यहाँ पर आप देख सकते हैं सेंटा क्लॉज की ये जो तस्वीर है, तो बच्चे इसी की आस लगाए थे कि सेंटा क्लॉज आएगा और हमें तोहफे देगा। सेंटा क्लॉज को भी यहाँ पर बताया गया और बच्चे भी यहाँ पर हैं, इसको देखकर आनंद ले रहे हैं। बीजापुर के आज हम नाज़रेत चर्च में मौजूद हैं। क्रिसमस डे के मौके पर फादर हमारे साथ हैं। आइए फादर से बात करते हैं। हैप्पी क्रिसमस डे। थैंक यू सो मच। इस सुंदर से अवसर पर हम सबको धन्यवाद करना चाहते हैं। आज सब दुनिया भर में क्रिसमस त्यौहार जो मनाया जाता है, इस त्यौहार का मकसद ये है, जो यीशु मसीह ने इस दुनिया में 2018 साल के पहले एक इंसान बनकर सारी इंसानों के पापों के लिए आकर, सारी पापों को धोने के लिए अपने आप को स्वयं क्रूस पर बलिदान अर्पण करने के लिए सुंदर सा अवसर में एक मनुष्य रूप में मनुष्य बनकर आए थे। तो उनका यीशु का एक ही मकसद है कि सारे जाति, सारे जो भी मत धर्म है, सभी लोग शांति से, संतुष्ट से, समृद्धि के जीवन बिताने के लिए प्रभु का इच्छा है। इसीलिए हमारे जो मसीहा के जो लोग हैं, हम लोग क्रिश्चियन कहलाते हैं, हमारा मकसद ये है कि सारी दुनिया के जो भी धर्म हो, जो भी भाषा हो, जो भी रंग के हो, जो भी प्रांत के हो, सारे लोगों के बीच में शांति और अमन फैलना चाहिए। यह हमारा संदेश है। प्रभु यीशु ने भी यही कहा कि आप एक दूसरों के प्रति प्यार करो। ಕರ್ತನಾದಂಥ ಯೇಸು ಸ್ವಾಮಿ ಹೇಳಿದ್ದಾರೆ, ನೀವೆಲ್ಲರನ್ನ ಪ್ರೀತಿ ಮಾಡ್ರಿ ಎಂಬುದಾಗಿ। इसीलिए हम सबको प्यार करते हैं। हम लोग प्यार करते समय ये नहीं देखते कि भैया आप कौन से जात के हैं, हम किसी को नहीं पूछते। ಪ್ರೀತಿ ಮಾಡೋ ಸಂದರ್ಭದಲ್ಲಿ ನಾವು ಯಾವುದೇ ವ್ಯಕ್ತಿಯ ಧರ್ಮ, ಕುಲ, ಭಾಷೆ ಏನೂ ಕೇಳೋದಿಲ್ಲ। ನಾವೆಲ್ಲರೂ ಪ್ರೀತಿ ಮಾಡ್ತೇವೆ, ಸಂತೋಷವಾಗಿರ್ತೇವೆ, ಶಾಂತಿಯಿಂದ ಇರ್ತೇವೆ। ಎಲ್ಲರಿಗೂ ಶಾಂತಿಯಿಂದ ನಡೆಯೋದಕ್ಕೆ ನಾವೊಂದು
ವಾಕ್ಯದ ಮೂಲಕವಾಗಿ ಶಾಂತಿ ಮಾರ್ಗದಲ್ಲಿ ನಡೆಸಲಿಕ್ಕೆ ನಾವು ಇಷ್ಟವುಳ್ಳವರಾಗಿದ್ದೇವೆ. ಆದ ಕಾರಣ ಈ ಸಂದರ್ಭದಲ್ಲಿ ಈ ಮೀಡಿಯಾದವರಿಗೆ ನಾವು ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಮ್ಮ ಲೋಕಲ್ ಚಾನಲ್ದವರು ಬಂದು ನಮ್ಮನ್ನು ಪ್ರೀತಿಯಿಂದ ನಮ್ಮ ಸಭೆಗೆ ಬಂದಿದ್ದಾರೆ, ನಜರತ್ ಸಭೆಗೆ. ನಮ್ಮ ನಜರತ್ ಸಭೆಯ ಎಲ್ಲ ಸದಸ್ಯರ ಮೂಲಕವಾಗಿ ನಮಗೆ ನಾವು ಕೃತಜ್ಞತೆಗಳನ್ನು ಮಾತಾಡದೆ ಬಿ ನ್ಯೂಸ್ ಅವರಿಗೆ ನಾನು ಹೃದಯಪೂರ್ವಕವಾದಂಥ ನನ್ನ ವೈಯಕ್ತಿಕವಾಗಿಯೂ ನಮ್ಮ ಪಾಸ್ಟೇಟ್ ಕಮಿಟಿ ಎಲ್ಲ ಚೇರ್ಮನ್ ಅನಿಲ್ ಕುಮಾರ್ ಜೋಗಿನವ್ರ ಮೂಲಕವಾಗಿಯೂ ಮಾತ್ರ ನಮ್ಮ ಪಾಸ್ಟೇಟ್ ಕಮಿಟಿ ಎಲ್ಲ ಸದಸ್ಯರ ಮೂಲಕವಾಗಿಯೂ ನಮ್ಮ ಸಭೆಯ ಎಲ್ಲ ಸದಸ್ಯರ ಮೂಲಕವಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಮ್ಮೆಲ್ಲರಿಗೂ ವಂದನೆಗಳು. ನಿಮಗೆ ದೇವರು ಸುಕ್ಷೇಮವನ್ನು ಕೊಡಲಿ, ಶಾಂತಿಯನ್ನು ಕೊಡಲಿ, ಸಮಾಧಾನ ಕೊಡಲಿ ಎಂಬುದಾಗಿ ನಮ್ಮ ಒಂದು ಪ್ರಾರ್ಥನೆ ಆಗಿದೆ. ದೇವರು ತಾನೇ ನಿಮ್ಮನ್ನು ಹೆಚ್ಚೆಚ್ಚಾಗಿ ಆಶೀರ್ವದಿಸಲಿ. थैंक यू वन एंड ऑल. थैंक यू. आमीन. हर साल में हमारे क्रिसमस जब चलता है, क्रिसमस के जो दिसंबर के पहले हफ्ते से हमारा प्रोग्राम शुरू होता है, तो पहले हफ्ते में हमारा पूरा डेकोरेशन शुरू हो जाता है और दूसरे हफ्ते में हमारा कैरल सर्विस होता है. कैरल सर्विस का मतलब ये है कि हम सारे अपने जितने भी चर्च के जो मेंबर है, सारे मेंबर के घर में जाकर हम चर्च एज ए कलेसिया जब मंडली होकर हम सबके घर में जाकर उनको प्यार से प्रार्थना करते हैं, उनके घर में खुशहाली हो, ऐसे हमारी इच्छा के अनुसार हम सभी घर को जाते हैं. हमारे अपने पास्टरेट कमेटी के लोग, हमारे सभी बच्चे के साथ में हम लोग जाते हैं, उनके साथ में प्रार्थना करके हम लोग आते हैं. दूसरे हफ्ते में होता है और तीसरे हफ्ते में अपने क्रिसमस की तैयारी हम लोग लगते हैं. दिसंबर 24 को हम लोग बच्चे के क्रिसमस मनाते हैं ताकि हर एक बच्चों को ये मालूम होना चाहिए कि यीशु का मकसद क्या है. अभी से बचपन से ही हम यीशु के प्यार को समझने के लिए हम उसके बच्चों का एक फेस्टिवल बनाते हैं. ನಾವು ಪ್ರತಿ ವರ್ಷದಲ್ಲಿ ಡಿಸೆಂಬರ್ ಮೊದಲನೇ ವಾರದಲ್ಲಿ ಕ್ರಿಸ್ಮಸ್ ಹಬ್ಬದ ತಯಾರಿ ಮಾಡ್ತೇವೆ. ಎರಡನೇ ವಾರದಲ್ಲಿ ನಾವು ಡೆಕೋರೇಷನ್ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡ್ತೇವೆ. ಮೂರನೇ ವಾರದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಪ್ರತಿಯೊಂದು ಕ್ರೈಸ್ತರ ಕುಟುಂಬಗಳಿಗೆ ಹೋಗಿ ಕ್ಯಾರಲ್ ಸರ್ವಿಸ್ ಮಾಡ್ತೇವೆ. ಎಲ್ರಿಗೂ ಒಳ್ಳೆಯದಾಗಲಿ ಎಂಬುದಾಗಿ ಶುಭ ಹಾರೈಸ್ತೇವೆ. ಆಮೇಲೆ 24ನೇ ತಾರೀಕು ದಿನದಂದು ಮಕ್ಕಳ ಹಬ್ಬವನ್ನು ನಾವು ನಮ್ಮ ಸಭೆಯಲ್ಲಿ ನಾವು ಆಚರಣೆ ಮಾಡ್ತೇವೆ. ಇದರ ಮಕ್ಕಳ ಹಬ್ಬವನ್ನು ಯಾಕೆ ಆಚರಣೆ ಮಾಡಬೇಕಂದ್ರೆ ಈಗಿನಿಂದಲೇ ದೇವರ ಒಂದು ಸಮಾಧಾನದಲ್ಲಿ ಸಂತೋಷದಲ್ಲಿ ಮಕ್ಕಳು ಈಗಿನಿಂದಲೇ ದೇವರನ್ನು ಅರ್ಥ ಮಾಡಿಕೊಂಡು ಅವರ ಅದ್ಭುತವಾದಂಥ ಜೀವಿತವನ್ನು ಕಟ್ಟಿಕೊಳ್ಳಲಿ, ಕೆಟ್ಟು ಹೋಗದೆ ಒಳ್ಳೆಯವರಾಗಿ ಬದುಕಲಿ ಎಂಬುದಾಗಿ ನಮ್ಮ ಒಂದು ಮಕ್ಕಳ ವಿಷಯದಲ್ಲಿ ನಮ್ಮ ಒಂದು ಪ್ರಾರ್ಥನೆ ಆಗಿರ್ತದೆ. ಮಕ್ಕಳ ಹಬ್ಬದಲ್ಲಿ ಮಾಡ್ತೇವೆ. ಆಮೇಲೆ 25ನೇ ತಾರೀಕು ಮುಂಜಾನೆ ನಮ್ಮ ಸರಿಯಾಗಿ 9:30 ಗಂಟೆಗೆ ಆರಾಧನೆ ಇರ್ತದೆ. ಆ ಸಂದರ್ಭದಲ್ಲಿ ಎಲ್ಲ ಕ್ರೈಸ್ತ ಧರ್ಮದವರು ಅಷ್ಟೇ ಅಲ್ಲ, ಎಲ್ಲ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಧರ್ಮೀಯರು ಬಂದಿರ್ತಾರೆ. ಅವರಿಗೆ ನಮ್ಮ ಪ್ರೀತಿಯನ್ನು, ಸೌಹಾರ್ದತೆಯನ್ನು ನಾವು ಸಾರುತ್ತೇವೆ. ಅವರಿಗೆ ಸಿಹಿಯನ್ನು ಕೊಡ್ತೇವೆ, ಆಮೇಲೆ ಕಾಫಿ ಕೊಡ್ತೇವೆ, ಅವ್ರಿಗೆಲ್ಲರಿಗೂ ಪ್ರಾರ್ಥನೆ ಮಾಡ್ತೇವೆ. ಎಲ್ರಿಗೂ ಒಳ್ಳೆಯದಾಗಲಿ ಎಂಬುದಾಗಿ ಶುಭ ಹಾರೈಸ್ತೇವೆ. ಆಮೇಲೆ ಸಾಯಂಕಾಲ ಇನ್ನೂ ನೋಡ್ರಿ ಅನೇಕ ಜನಗಳು ಬರ್ತಾರೆ. ನಾವು ಬೇಡ ಅಂದರೂ ಕೇಳೋದಿಲ್ಲ, ಎಲ್ಲರೂ ಬಂದುಬಿಟ್ಟು ಪ್ರೀತಿಯನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಅವ್ರಿಗೆ ಇನ್ನೂ ನಮಗೆ ಯೇಸುಸ್ವಾಮಿ ಬಗ್ಗೆ ಹೇಳ್ರಿ ಅಂತ ಹೇಳ್ತಾರೆ. ಆದ ಕಾರಣ ಯೇಸುಸ್ವಾಮಿಯ ಒಂದು ಗುರಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಎಂಬುದಾಗಿ 25ನೇ ತಾರೀಕು ಆಗ್ತದೆ. ಆಮೇಲೆ 29ನೇ ತಾರೀಕು ನಾವು ಪ್ರತಿ ವರ್ಷ ನಾವು ಸಭೆಯಲ್ಲಿ ನಮ್ಮ ಚರ್ಚ್ನ ವಾರ್ಷಿಕೋತ್ಸವನ ಆಚರಣೆ ಮಾಡ್ತೇವೆ. 31ನೇ ತಾರೀಕು ರಾತ್ರಿ ವಾಚನಾಡಿ ಸರ್ವಿಸ್ ಎಂಬುದಾಗಿ ನಾವು ಮಾಡ್ತೇವೆ. ಅಂದರೆ ವಾಚನಾಡಿ ಸರ್ವಿಸ್ ಇದರ ಅರ್ಥ ಏನಂದರೆ ನಾವು ಹೊಸ ವರ್ಷದ ಒಂದು ಸಿದ್ಧತೆಯ ಒಂದು ಆರಾಧನೆ ಮಾಡ್ತೇವೆ. ತದನಂತರದಲ್ಲಿ ಹೊಸ ವರ್ಷದಲ್ಲಿ ಜನವರಿ 1ನೇ ತಾರೀಕು ಮತ್ತೆ 9:30 ಗಂಟೆಗೆ ನಮ್ಮ ಆರಾಧನೆ ಇರ್ತದೆ. ಆ ಹೊಸ ವರ್ಷದಲ್ಲಿ ಹೊಸ ಮನುಷ್ಯರಾಗಿ, ಹೊಸ ಬುದ್ಧಿಯುಳ್ಳವರಾಗಿ, ಹೊಸ ಜ್ಞಾನವಂತರಾಗಿ, ಹೊಸ ಒಂದು ವಿಚಾರದೊಂದಿಗೆ ನಾವು ಜೀವಿಸಬೇಕೆಂಬುದಾಗಿ ತೀರ್ಮಾನಗಳೊಂದಿಗೆ ನಾವು ಹೊಸ ವರ್ಷ ಆರಾಧನೆ ನಾವು ನಡೆಸ್ತೇವೆ. ಸರ್ವರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ ಎಂಬುದೇ ನಮ್ಮ ಪ್ರಾರ್ಥನೆ ಆಗಿರುತ್ತದೆ. ಅನಿಲ್ ಜೋಗಿನ್. I am Mr. Madhu, brother of the Father Nazareth Church, Vijaypur. So I'd like to wish one and all Merry Christmas and Happy New Year in advance. And whatever Father has specified, it is more than sufficient for me. And there is no explain about this Christmas. Whatever has specified and explained about the Christmas done by the Father. Wish you Merry Christmas and a Happy New Year to one and all. Thank you for everyone. ಎಲ್ಲ ಸಾರ್ವಜನಿಕರಿಗೆ ನಜರೇತ್ ಸಭೆಯಿಂದ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. I wish you a happy Merry Christmas everyone and Happy New Year in advance. God bless you all. Take care. ಎಲ್ಲ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಎಲ್ಲರಿಗೆ. ನಾವು ಪ್ರತಿ ವರ್ಷ ಎಲ್ಲ ಹಿಂದೂ, ಮುಸ್ಲಿಮ್ಸ್, ಕ್ರಿಶ್ಚಿಯನ್ ಎಲ್ಲ ಧರ್ಮದವ್ರಿಗೆ ನಾವು ನಾವು ಇಲ್ಲಿ ನಮ್ಮ ಆಶೀರ್ವಾದ ಅಲ್ಯೂಮಿನಿಯಂ ಶಾಪ್ನಲ್ಲಿ ಎಲ್ಲರಿಗೆ ನಾವು ಊಟಕ್ಕೆ ಹಾಕೋದು ಬರ್ತೇವೆ ದರ ವರ್ಷ. ಅದಕ್ಕೆ ದಯವಿಟ್ಟು ಎಲ್ಲರೂ, ಎಲ್ಲ ಸಮಾಜದವರು, ಎಲ್ಲ ನಮ್ಮ ಮೀಡಿಯಾದವರು, TV ನ್ಯೂಸ್ನವರು ಎಲ್ಲರಿಗೆ ನಮ್ಮ ಹಬ್ಬದ ಶುಭಾಶಯಗಳು. ಮೊದಲನೇದಾಗಿ ಯೇಸು ಕ್ರಿಸ್ತನ ಇವತ್ತು ಜಯಂತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ
ಯೇಸು ಅಂದರೆ ಈ ನಮ್ಮ ಜಗತ್ತಿಗೆ ಒಂದು ಸೂರ್ಯ ಇದ್ದಂಗೆ. ಸೂರ್ಯ ಯಾವ ರೀತಿ ಬೆಳಕು ಯಾವ ರೀತಿ ಎಲ್ಲರಿಗೆ ಬೆಳಕು ಚೆಲ್ತಾನ, ಅದೇ ರೀತಿ ಯೇಸು ಕ್ರಿಸ್ತನು ಸಾಕಷ್ಟು ಈ ಭೂಮಿ ಮ್ಯಾಗ ಎಷ್ಟೋ ಜನಕ್ಕೆ ಹಿಂದೂ ಮುಸ್ಲಿಮ್ ಮತ್ತು ಕ್ರೈಸ್ತ ಇಂಥ ಯಾವ ಭೇದ ಭಾವ ಇಲ್ಲಾರ್ದೇ ಈ ಜಗತ್ತಿಗೆ ಒಬ್ಬ ದೊಡ್ಡ ಯೇಸು ದೇವರಂದ್ರೆ ಏನು ತಪ್ಪು ಹಾಕಿಲ್ಲ. ಯೇಸುವಿನಿಂದ ಇವತ್ತು ನಮ್ಮ ಕೌಲಿಗೆಯವರು ಪ್ರತಿ ವರ್ಷ ಏನು ಅವರ ಎಲ್ಲ ಸಮಾಜದವರಿಗೆ ಅವರ ಅನ್ನಪ್ರಸಾದ ಮಾಡ್ತಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಇದಕ್ಕಿಂತ ಬರೋ ವರ್ಷ ಹೆಚ್ಚಿಗೆ ಅವರಿಗೆ ಯೇಸು ಕೊಡಲಿ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಹ್ಯಾಪಿ ಕ್ರಿಸ್ಮಸ್. ಹ್ಯಾಪಿ ಕ್ರಿಸ್ಮಸ್. ನಿಮ್ಮ ಹೆಸರು? ಸಮರ್ಥ್. ನಿಮ್ಮ ಹೆಸರು ಪುಟ್ಟಿ? ಶ್ರಾವಣಿ. ಹ್ಯಾಪಿ ಕ್ರಿಸ್ಮಸ್. ಹ್ಯಾಪಿ ಕ್ರಿಸ್ಮಸ್ ಡೇ ಆಲ್ ಆಫ್. ಹ್ಯಾಪಿ ಕ್ರಿಸ್ಮಸ್. ನಿಮ್ಮ ಹೆಸರು? ಪ್ರಿಯಾ ಪಾಟೀಲ್. Merry Christmas to everyone. Merry Christmas to everyone. आपका नाम? Anusha. आपका? Ranjita. Hello, hi. Merry Christmas. आपका नाम? Kaveri. Merry Christmas. आज पूरे देश में मैरी क्रिसमस यीशु मसीह के जन्मदिन बड़े ही हर्षोल्लास के साथ मनाया जा रहा है। जैसे कि बीजापुर में भी तमाम लोग जो है क्रिसमस डे मना रहे हैं और यहाँ पर क्रिसमस डे के विशेष मौके पर तमाम बिना मज़हब व मिल्लत हिंदू मुस्लिम सिख ईसाई तमाम लोगों को यहाँ पर जो है ये लाल बंगला जो चर्च है वहाँ पर जो है हरीश जी उन्होंने तमाम लोगों को अन्न प्रसाद खाने का भी एहतमाम किया गया है। कैमरामैन सद्दाम के साथ मैं खुर्शीद आलम, बी न्यूज़ नेशन, बीजापुर। बिग मिश्रा पेड़ा परिवार की ओर से क्रिसमस और हैप्पी न्यू ईयर के मौके पर विशेष तोहफा, विशेष छूट, मिठाई, केक, पेस्ट्री जैसे विशेष रूप से तैयार किए गए आइटम्स पर बिल्कुल रियायती दामों में आज ही खरीदिए। ये सौगात और ये रियायती विशेषकर 25 दिसंबर तक ही सीमित है। दोस्तों साथियों याद रखिएगा, ये डिस्काउंट और तोहफा 250 रुपए का केक खरीदने पर आपको मिलेगा तोहफा सेंटा कैप और 20% डिस्काउंट के साथ। बिग मिश्रा पेड़ा नियर बस स्टैंड अपोजिट होटल ललित महल विजयपुर। कॉन्टैक्ट नंबर 9513585858। ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ಶ್ರೀರಾಮುಲುರವರ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಬರುವ ಜನವರಿ 13ರಂದು ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ. ಸಮಾಜದಲ್ಲಿ ಹಿಂದುಳಿದವರಿಗೆ, ಬಡವರಿಗೆ, ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿತ್ತು. ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕಾಶ ಬಳಸಿಕೊಳ್ಳಲು ಮನವಿ. ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ 13/1/2019. ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ, ಮನುಗುಳಿ ರೋಡ್, ವಿಜಯಪುರ. ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ 8970333944, 8792092220, 8123288852 ಮತ್ತು 9980370157. ಕಚೇರಿಯ ವಿಳಾಸ ಮನುಗುಳಿ ರಸ್ತೆ, ಅಲಿ ಮಸೀದ್ ಹತ್ರ, ವಿಜಯಪುರ. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।